ಅತ್ಯಂತ ಶಕ್ತಿಶಾಲಿ ಹಾಗೂ ಬುದ್ಧಿವಂತ ರಾಜನಾದ ಅಶೋಕ ಚಕ್ರವರ್ತಿ ಮೌರ್ಯವಂಶದ ಸಾಮ್ರಾಜ್ಯವನ್ನು ಆಳುತ್ತಿದ್ದನು. ಅವನು ಧೈರ್ಯವಂತನೂ ಯುದ್ಧವೀರನೂ ಮತ್ತು ವಿಜಯಪರನಾಗಿದ್ದನು. ಆದರೆ ಅವನ ಜೀವನದಲ್ಲಿ ಒಂದು ಘಟನೆ ನಡೆದ ನಂತರ ಅವನ ಮನಸ್ಸು ಸಂಪೂರ್ಣವಾಗಿ ಬದಲಾಯಿತು. ಅಶೋಕನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಘೋಷಿಸಿದನು. ಭಯಾನಕ ಯುದ್ಧ ನಡೆದು ಸಾವಿರಾರು ಮಂದಿ ಸೈನಿಕರು ಮತ್ತು ನಿರಪರಾಧ ನಾಗರಿಕರು ಮೃತಪಟ್ಟರು. ಯುದ್ಧವಾದ ನಂತರ ಅಶೋಕನು ಯುದ್ಧಭೂಮಿಗೆ ಹೋಗಿ ಆ ನರಕದ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದನು. ಅವನು ನೋಡುತ್ತಿದ್ದಂತೆ ಜನ ಅಳಲು, ಗಾಯಗೊಂಡವರ ಕಿರುಚುಗಳು, ಕುಟುಂಬಗಳ ವಿಲಾಪ ಅವನ ಹೃದಯವನ್ನು ಮುರಿದವು. ಅಶೋಕನ ಹೃದಯ ಧ್ವನಿಸಲಾಯಿತು. ಅವನು ಚಿಂತಿಸಿದ, ನಾನು ಏಕೆ ಇಷ್ಟು ನೋವನ್ನು ತಂದೆ ಅಂದು ಅವನು ಯುದ್ಧವನ್ನು ನಿಲ್ಲಿಸಿ ಶಾಂತಿಯ ಹಾದಿ ಹಿಡಿಯಲು ನಿರ್ಧರಿಸಿದ. ಅವನು ಬುದ್ಧನ ಉಪದೇಶಗಳನ್ನು ಅನುಸರಿಸಿ ಶಾಂತಿ, ಪ್ರೇಮ ಮತ್ತು ದಯೆಯ ಸಂದೇಶವನ್ನು ಹರಡಿದನು. ತನ್ನ ಪ್ರಜೆಗಳಿಗಾಗಿ ಶಾಲೆಗಳು, ಆಸ್ಪತ್ರೆಗಳು ಮತ್ತು ರಸ್ತೆಗಳನ್ನು ಕಟ್ಟಿಸಿದನು. ಅಶೋಕನು ತನ್ನ ಬದುಕನ್ನು ಬದಲಿಸಿಕೊಂಡ ರಾಜಹಾಸದಲ್ಲಿ ಪ್ರಸಿದ್ಧನಾಗಿದನು. ಒಂದು ಸಮಯದಲ್ಲಿ ಯೋಧ, ನಂತರ ಶಾಂತಿಯ ದೂತ.